ಪ್ರತಿ ಮಂಗಳವಾರ ರಜಾ ಇರುವ ದಿನದಂದು ಉಡುಪಿ ಜಿಲ್ಲೆಯ ಅನೇಕ ಅನಾಥಾಶ್ರಮ, ಭೌತಿಕ ದಿವ್ಯಾಂಗರ ವಸತಿ ಶಾಲೆ, ವೃದ್ಧಾಶ್ರಮದಲ್ಲಿ ಇರುವ ಜನರ ಕ್ಷೌರವನ್ನು ಕಳೆದ ಹಲವಾರು ವರ್ಷದಿಂದ ಉಚಿತವಾಗಿ ಮಾಡಿ ಸಮಾಜ ಸೇವೆ ಹೀಗೂ ಮಾಡಬಹುದು ಎಂದು ತೋರಿಸುತ್ತಿರುವ ಆದಿ ಉಡುಪಿಯ ಗೌರವ್ ಸೆಲೂನ್ನ ಮಾಲೀಕ ಸತೀಶ್ ಸುವರ್ಣ ಅವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. 30 ವರ್ಷದಿಂದ ಕ್ಷೌರಿಕ ವೃತ್ತಿಯ ಅಂಗಡಿ ಮಾಡಿಕೊಂಡಿದ್ದ 52 ವರ್ಷದ ಸುವರ್ಣ ಅವರು ತಾನು ಮಾಡುವ ವೃತ್ತಿಯಲ್ಲಿ ಏನಾದರೂ ಸಮಾಜ ಸೇವೆ ಮಾಡುವ ಅವರ ಹಂಬಲಕ್ಕೆ ಸ್ಫೂರ್ತಿಯಾಗಿದ್ದು, ಸಾಲ್ಮರ ಬಳಿಯ ಸ್ಪಂದನ ಬೌದ್ಧಿಕ ದಿವ್ಯಾಂಗರ ವಸತಿ ಶಾಲೆಯಲ್ಲಿರುವ 50 ಮಂದಿ ಪುರುಷರು. ಅಲ್ಲಿನ ಪ್ರಾಂಶುಪಾಲ ಜನಾರ್ದನರಲ್ಲಿ ತನಗೆ ಇಂತಹ ಒಂದು ಸಮಾಜ ಸೇವೆ ಮಾಡುವ ಅವಕಾಶ ನೀಡಿ ಎಂದಾಗ ಇವರ ಸಾಮಾಜಿಕ ಕಳಕಳಿಗೆ ಮೆಚ್ಚಿ ಕಳೆದ 7 ವರ್ಷದಿಂದ ಪ್ರತಿ ತಿಂಗಳ ಮಂಗಳವಾರ ತಮ್ಮ ದ್ವಿಚಕ್ರ ವಾಹನದಲ್ಲಿ ಸಲಕರಣೆಯೊಂದಿಗೆ ಬಂದು ಅಲ್ಲಿನ 50 ಮಂದಿಯ ಕೇಶಮಂಡನ ಮಾಡುತ್ತಿದ್ದಾರೆ. ಇದೇ ರೀತಿಯಲ್ಲಿ ಜಿಲ್ಲೆಯ ನಾನಾ ಭಾಗದ 6 ಅನಾಥ ಆಶ್ರಮದ 500 ಮಂದಿಗೆ ಉಚಿತ ಕೇಶಮಂಡನ ಮಾಡಿ 1 ತಿಂಗಳಿಗೆ ತಲೆಯೊಂದರಲ್ಲಿ 100 ರೂಪಾಯಿ ಆದರೂ ಕೂಡ 50,000 ರೂಪಾಯಿ ಸಮಾಜಕ್ಕೆ ಸೇವೆ ನೀಡುವಂತಾದ ಇಂಥವರನ್ನು ಸರಕಾರ, ಸಂಘ ಸಂಸ್ಥೆಗಳಿಂದ ಗೌರವಿಸುವ ಕಾರ್ಯ ನಡೆಯಬೇಕು. ನಾನು ಸುಮಾರು ಒಂದು 30 ವರ್ಷದಿಂದ ಆದಿಯಲ್ಲಿ ಹೇರ್ ಕಟ್ಟಿಂಗ್ ಸಲೂನ್ ಮಾಡ್ತಾ ಇದ್ದೇನೆ. ನನಗೆ ಸಮಾಜಕ್ಕೆ ನನ್ನಿಂದಾಗಿ ಏನಾದರೂ ಸೇವೆ ಮಾಡಬೇಕಂತ ಆಲೋಚನೆ ಬಂತು. ಆಗ ನನ್ನ ಮನಸ್ಸಿಗೆ ನಾನು ಕಲಿತ ವಿದ್ಯೆಯಲ್ಲಿ ಏನಾದರೂ ಸಮಾಜ ಸೇವೆ ಮಾಡಬೇಕಂತ ಬುದ್ಧಿಮಾಂದ್ಯ ಹಾಸ್ಟೆಲ್ಗೆ ಹೋಗಿ ಹೇರ್ ಕಟ್ಟಿಂಗ್ ಮಾಡ್ತಾ ಬಂದೆ. ಈಗ ಸುಮಾರು 8 ಆಶ್ರಮಕ್ಕೆ ಹೋಗಿ ಹೇರ್ ಕಟ್ಟಿಂಗ್ ಮಾಡ್ತಾ ಬರ್ತಾ ಇದ್ದೇನೆ. ಫ್ರೀಯಾಗಿ ಅದು ಕೂಡ ಪ್ರತಿ ಮಂಗಳವಾರ ರಜೆ ದಿವಸ ಒಂದು ದಿವಸ ಬಿಡದೆ ಮಂಗಳವಾರ ದಿವಸ ಹೋಗಿ ಮಾಡ್ತಾ ಇದ್ದೇನೆ. ಸ್ಪಂದನ ಕಾರ್ಕಳದಲ್ಲಿ, ಸ್ಪಂದನ ಉಪ್ಪೂರು, ಕಾರ್ಕಳದಲ್ಲಿ, ತುಂಬ ಕಡೆ ಒಟ್ಟಿಗೆ 8 ಕಡೆಯಲ್ಲಿ ಬರ್ತಾ ಇದ್ದೇನೆ. ನನ್ನಿಂದ ಸಮಾಜಕ್ಕೆ ಏನಾದರೂ ಒಂದು ಉಪಯೋಗ ಆಗಬೇಕಂತ ಈ ಸೇವೆಯನ್ನು ಬರ್ತಾ ಇದ್ದೇನೆ ಸುಮಾರು 7 ವರ್ಷದಿಂದ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್ ಬ್ರಹ್ಮಾವರ.